ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮೈಸೂರು ಸ್ಟೈಲ್ನಲ್ಲಿ ಮಟನ್ ಪಲಾವ್ ರೆಸಿಪಿನ ವೈಟ್ ಮಟನ್ ಪಲಾವ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಮತ್ತು ತುಂಬಾ ಟೇಸ್ಟಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ಏನೇನು ಬೇಕು ಅಂತ. ನೋಡಿ, ನಾನಿಲ್ಲಿ ಮೆಣಸಿನ್ಕಾಯಿ ರುಬ್ಬಿ ಹಾಕೊಂಡಿದ್ದೀನಿ. ಒಂದು 7ರಿಂದ 8 ಮೆಣಸಿನ್ಕಾಯಿ ಸಾಕಾಗುತ್ತೆ. ಹಾಗೆ ಜೊತೆಗೆ ಮೊಸರು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಈರುಳ್ಳಿ ಸಾಕು, ತುಂಬ ಬೇಡ, 1 ಟೊಮ್ಯಾಟೊ ಸಾಕು, 1 ಹಿಡಿ ಮೆಂತ್ಯ ಸೊಪ್ಪು, ಹಾಗೆ 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಲಿಂಬೆಹಣ್ಣು. ಹಾಗೆ ನಾನಿಲ್ಲಿ ಮಟನ್ನ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿ ಒಂದು 3 ವಿಷಲ್ ತೊಗೊಂಡಿದ್ದೀನಿ. ನಾನಿಲ್ಲಿ 300 ಗ್ರಾಮ್ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ. ಅದನ್ನು 1.5 ಪಾವ್ ನೀರು ಹಾಕಿಬಿಟ್ಟು ಉಪ್ಪು ಹಾಕಿ 3 ವಿಷಲ್ ತೊಗೊಂಡಿದ್ದೀನಿ, ಬೇಯಿಸಿಟ್ಟಿದ್ದೀನಿ. ಇಲ್ಲಿ 1.5 ಪಾವ್ ಅಕ್ಕಿ, 1 ಪಾವು ಬುಲೆಟ್ ರೈಸು, ಅರ್ಧ ಪಾವು ಬಾಸುಮತಿ ರೈಸು, 3 ಜನ ಅಷ್ಟಾಗುವಷ್ಟು ಊಟ ಮಾಡ್ಬೋದು. ಅದಕ್ಕೆ ನಾನು ಅಕ್ಕಿನ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬಾ ಸಿಂಪಲ್ ಮೆಥಡು, ಕ್ವಿಕ್ಕಾಗಿ ಆಗಿಬಿಡತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋ ಅಂಥದ್ದೇನೂ ಇಲ್ಲ. ಇದು ನಾನು ತೋರಿಸ್ತಾ ಇರೋದು ಮಟನ್ ಪಲಾವ್ ರೆಸಿಪಿ, ಬಿರಿಯಾನಿ ಅಲ್ಲ. ನಮ್ಮ ಮೈಸೂರು ಕಡೆ ತುಂಬ ಫೇಮಸ್ ಆಗಿರೋ ವೈಟ್ ಪಲಾವ್ ಇದು. ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಸಿಂಪಲ್, ಹಾಗೆ ತುಂಬಾ ಟೇಸ್ಟಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿವಾಗ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ 1.5 ಪಾವ್ ಅಕ್ಕಿ ಆಗೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. 300 ಗ್ರಾಮ್ ಮಟನ್ನು. ಇದಕ್ಕೆ 3/4 ಕಪ್ ಆಗೋಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಹಾಗೆ ಪಲಾವ್ ಎಲೆ, ಹಾಗೆ ಅದ್ರ ಜೊತೆಗೆ ನಾನು ಬಿರಿಯಾನಿ ಸ್ಪೈಸಸ್ಸು, ಮರಾಠಿ ಮೊಗ್ಗು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಹಾಗೆ ಚಕ್ರ ಮೊಗ್ಗು 2 ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಉದ್ದುದ್ದ ಹೆಚ್ಚಿ. ಸಿಮ್ಮಲ್ಲೇ ಇಟ್ಟು ಹುರ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಕಲರ್ ಚೇಂಜ್ ಆಗಿಬಿಡತ್ತೆ ಈರುಳ್ಳಿದು. ಅದಕ್ಕೋಸ್ಕರ ತುಂಬ ಕೆಂಪಾಗಕ್ಕೆ ಬಿಡಬಾರ್ದು ಈರುಳ್ಳಿ. ಜಸ್ಟು ನಾವು ಅದೇನು ಫ್ರೈ ಆದರೆ ಸಾಕು, ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈರುಳ್ಳಿ. ಇವಾಗ ಇದಕ್ಕೆ 1 ಹಿಡಿ ಆಗೋಷ್ಟು ಮೆಂತ್ಯ ಸೊಪ್ಪು, 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಇವಾಗ ಎರಡನ್ನೂ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡತ್ತೆ. ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಮೆಣಸಿನ್ಕಾಯಿ ನಾನು ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ, ಒಂದು 7ರಿಂದ 8 ಖಾರದ ಮೆಣಸಿನ್ಕಾಯಿ. ಅದಕ್ಕೋಸ್ಕರ ಕಡಿಮೆ ಖಾರ ಇದ್ದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂದರೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಪಾವು ಬುಲೆಟ್ ರೈಸು, ಹಾಗೆ ಬಾಸುಮತಿ ರೈಸು 2 ಮಿಕ್ಸ್ ಮಾಡಿ ನಾನು ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಅದ್ರ ಜೊತೆಗೆ ನಾವು ಇಲ್ಲಿ 1 ಟೊಮ್ಯಾಟೊ, ಅದರಲ್ಲೂ ಚಿಕ್ಕ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಜಾಸ್ತಿ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ. ನಾವು ಮಾಡ್ತಾ ಇರೋದು ವೈಟ್ ಪಲಾವ್ ಆಗಿರೋದ್ರಿಂದ ವೈಟಾಗಿ ಬರಬೇಕು. ಟೊಮ್ಯಾಟೊ ಜಾಸ್ತಿ ಯೂಸ್ ಮಾಡಬಾರ್ದು, ಇದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ನಾವು ಮೊಸರನ್ನು ಹಾಕ್ಕೊತೀವಿ ಹುಡಿಗೆ. ಹಾಗೆ ಅದ್ರ ಜೊತೆಗೆ ನಾವು ಲಿಂಬೆಹಣ್ಣು ಕೂಡ ಸೇರಿಸ್ತೀವಿ. ಅದಕ್ಕೆ ನಾವು ಟೊಮ್ಯಾಟೊ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಬೇಕು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆಯಲ್ಲಿ. ಇದೆಲ್ಲ 1-2 ನಿಮಿಷ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ತುಂಬ ಜಾಸ್ತಿ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಯಾವ ಬ್ರ್ಯಾಂಡ್ ಬೇಕಾದರೂ ಹಾಕ್ಕೋಬೋದು. ಇಲ್ಲ ನೀವು ಮನೆಯಲ್ಲೇ ಮಾಡಿರ್ತೀರಾ ಅಂದರೆ ಅದು ಕೂಡ ಹಾಕ್ಕೊಬೋದು. ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಇವಾಗ ಇದೆಲ್ಲ ಫ್ರೈ ಆದಮೇಲೆ ನಾನು 3 ಕಪ್ ನೀರು ಹಾಕ್ಕೊತಾ ಇದ್ದೀನಿ. 3 ಕಪ್ಪಲ್ಲಿ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬಾಸುಮತಿ ರೈಸ್ಗೆ ನೀರು ಕಡಿಮೆ ಹಿಡಿಯುತ್ತೆ. ಅದಕ್ಕೋಸ್ಕರ 1-2 ಪಾವ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಬಿಟ್ಟು ಮಟನ್ ಬೇಯಿಸಿಟ್ಕೊಂಡಿದ್ದೀವಲ್ವ, ನಾನಿಲ್ಲಿ ಮಟನ್ನ ಉಪ್ಪಾಕಿ ಬೇಯಿಸಿಟ್ಟಿದ್ದೀನಿ. ಅದಕ್ಕೆ ನಾನು ಒಗ್ಗರಣೆಗೆ ಉಪ್ಪು ಸೇರಿಸಿಲ್ಲ, ಆ ನೀರೊಳಗೆ ಉಪ್ಪಿದೆ. ಅದಕ್ಕೋಸ್ಕರ ಆಮೇಲೆ ಹೆಚ್ಚು ಕಮ್ಮಿ ಆದರೆ ನಾವು ನೋಡ್ಕೊಂಡು ಹಾಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ನೀರು. ಇವಾಗ ಹೈ ಫ್ಲೇಮ್ ಮಾಡ್ಕೊಂಡು ನೀರು ಕುದಿಯಕ್ಕೆ ಬಿಡಬೇಕು. ನೋಡಿ, ಇವಾಗ ಕುದೀತಾ ಇದೆ. ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಅಕ್ಕಿನ ಸೇರಿಸ್ಬೇಕಾಗತ್ತೆ. ಅರ್ಧ ಗಂಟೆ ಮುಂಚೆನೇ ಅಕ್ಕಿ ನೆನೆಸಿಟ್ಕೊಳ್ಳಿ, ಆವಾಗ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಅನ್ನ. ಇವಾಗ ಚೆನ್ನಾಗಿ ಕುದ್ದಿದೆ. ಈ ಟೈಮಲ್ಲಿ ನಾನು ಅಕ್ಕಿ ಸೇರಿಸ್ತಾ ಇದ್ದೀನಿ. ಬಾಸುಮತಿ ರೈಸು, ಬುಲೆಟ್ ರೈಸ್ ಸೇರಿಸೋದ್ರಿಂದ ಚೆನ್ನಾಗಿ ಫ್ಲೇವರ್ ಇರುತ್ತೆ, ಹಾಗೆ ಸ್ಮೆಲ್ ಇರುತ್ತೆ. ಆ ಬಾಸುಮತಿ ರೈಸ್ದು ಚೆನ್ನಾಗಿರುತ್ತೆ. ನೀವು ಬೇಕಂದರೆ
ಜೀರಾ ರೈಸ್ ಕೂಡ ಸೇರಿಸ್ಬೋದು ಇದಕ್ಕೆ. ನಾನಿಲ್ಲಿ 2 ರೈಸ್ ಸೇರಿಸಿದ್ದೀನಿ. ನಿಮಗೆ ಬೇಕು ಇನ್ನೂ ಫ್ಲೇವರ್ ಬೇಕು ಅಂದರೆ ಜೀರಾ ರೈಸ್ ಕೂಡ ಸೇರಿಸ್ಬೋದು. ಇವಾಗ ಅಕ್ಕಿ ಎಲ್ಲ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಈ ಟೈಮಲ್ಲಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತುಪ್ಪ ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕಲೇಬೇಕು, ಇದಕ್ಕೆ ಒಳ್ಳೆ ಫ್ಲೇವರ್ ಇರುತ್ತೆ ಪಲಾವಲ್ಲಿ. ಅದಕ್ಕೋಸ್ಕರ 1-2 ಸ್ಪೂನ್ ಹಾಕೊತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಹಾಗೆ ನೀರೆಲ್ಲ ಇಂಗಬೇಕು, ಅಲ್ಲಿ ತನಕ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸಿ. ನೋಡಿ ಇವಾಗ ಕಡಿಮೆ ಆಗ್ತಾ ಇದೆ ನೀರು. ಚೆನ್ನಾಗಿ ಇನ್ನು ಸ್ವಲ್ಪ ಕಮ್ಮಿ ಆಗಿದ ತಕ್ಷಣ ನಾವು ತವಾ ಕೆಳಗಡೆ ಇಟ್ಬಿಟ್ಟು ಅದನ್ನ ಬೇಯಕ್ಕೆ ಇಟ್ಬಿಡ್ಬೇಕು. ನೋಡಿ ಇವಾಗ ನಾನು ತವಾ ಕೆಳಗಡೆ ಇಡ್ತಾ ಇದ್ದೀನಿ, ಸೀದೋಗಲ್ಲ ಅದಕ್ಕೋಸ್ಕರ. ಒಂದು ಹದವಾಗಿ ಬೇಯುತ್ತೆ ಅನ್ನ, ಅದಕ್ಕೋಸ್ಕರ ನಾನು ತವಾ ಇಟ್ಟು ಬೇಯಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಬಾಳೆ ಎಲೆ ಮುಚ್ತಾ ಇದ್ದೀನಿ. ಬಾಳೆ ಎಲೆ ಮುಚ್ಚೋದ್ರಿಂದ ಪಲಾವಲ್ಲಿ ಒಳ್ಳೆ ಫ್ಲೇವರ್ ಇರುತ್ತೆ ಬಾಳೆ ಎಲೆದು, ಅದಕ್ಕೋಸ್ಕರ ಬಾಳೆ ಎಲೆ ಮುಚ್ಚಿ ಒಂದು 15 ನಿಮಿಷ ಬೇಯಕ್ಕೆ ಬಿಟ್ಬಿಡಬೇಕು. ಅನ್ನ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಸಿಮ್ಮಲ್ಲಿಟ್ಟು ಬಿಟ್ಬಿಡಬೇಕು. ನೋಡಿ ಇವಾಗ ನಾನು ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡ್ತಾ ಇದ್ದೀನಿ. 15 ನಿಮಿಷ ಬಿಟ್ಟಿದ್ದೀನಿ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ 15 ನಿಮಿಷ ಆಗಿದೆ. ನೋಡಿ ಇವಾಗ ರೆಡಿ ಆಗಿದೆ. ಮೈಸೂರು ಸ್ಟೈಲ್ ವೈಟ್ ಮಟನ್ ಪಲಾವ್ ರೆಡಿ ಆಗಿದೆ. ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದಲ್ವಾ, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥದ್ದು. ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಅಂದರೆ ನೋಡಿ, ನಾವು ಹದವಾಗಿ ನೀರು ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಹೆವಿ ಅನಿಸಲ್ಲ, ಮಸಾಲೆ ಅನಿಸಲ್ಲ, ತುಂಬ ಮೈಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ರೆಡಿ ಆಗಿದೆ. ಮಟನ್ ಕೂಡ ಆಲ್ಮೋಸ್ಟ್ ಬೆಂದಿದೆ. ನಾನಿಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ತಟ್ಟೆಯಲ್ಲಿ. ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.